ಮೊದಲನೇದಾಗಿ ಪ್ರದೀಪ್ ಈಶ್ವರ್ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಪ್ರದೀಪ್ ಈಶ್ವರ್ ಅವರೇ, ತಾವು ಒಬ್ಬರು ಶಾಸಕರು ಅನ್ನೋದನ್ನು ಎಲ್ಲೋ ಒಂದು ಕಡೆ ಮರ್ತಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತೇಳಿದ್ರೆ, ಒಬ್ಬರು 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವ್ರನ್ನ ನೀವು ಕೋತಿ ಅಂತ ಕರೆದಿದ್ದೀರಿ. ಕೋತಿ ಸತ್ತರೆ ಗುಡಿ ಕಟ್ತಾರೆ, ನೀವು ಸತ್ತರೆ ಏನು ಕಟ್ತಾರೆ ಅನ್ನೋದನ್ನು ನೀವು ಮೊದಲು ತಿಳಿಸ್ಬೇಕಾಗ್ತದೆ. ಮತ್ತು ಇನ್ನೊಬ್ಬರು ಶಾಸಕರು ಮದ್ದೂರವರು, ಅವರು ಏನಂತ ಹೇಳಿದ್ದಾರೆ, ನಾಯಿ ಅಂತ ಹೇಳಿದ್ದಾರೆ. ನಾಯಿ ಒಂದು ನಿಯತ್ತಿನ ಪ್ರಾಣಿ. ಅದಕ್ಕೂ ಕೂಡ ಇವತ್ತಿನ ದಿನ ಅದು ಸತ್ತಂಥ ಕಾಲದಲ್ಲಿ ಅದಕ್ಕೂ ಕೂಡ ಗುಡಿಗಳನ್ನು ಕಟ್ತಾ ಇದ್ದಾರೆ, ನಾವೆಲ್ಲವನ್ನು ನೋಡ್ತಾ ಇದ್ದೀವಿ. ಆದರೆ ನೀವು ಸತ್ತರೆ ಏನು ಕಟ್ತಾರೆ, ನೀವೂ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಮಾತಾಡಬೇಕಾದ್ರೆ ಎಲಿಬಿಲ್ಲದ ನಾಲಿಗೆ ಅಂತೇಳಿ ಏನು ಬೇಕಾದರೂ ಅರಿಬಿಡ್ಬೋದು ಅಂತ ಏನಾದ್ರು ತಿಳ್ಕೊಂಡ್ರೆ ಅದು ನಿಮ್ಮ ದಡ್ಡತನ. ಇಬ್ಬರೂ ಮೊದಲನೇ ಬಾರಿ ಜನಗಳು ಯಾವುದೋ ಒಂದು ಲಕ್ಕಿ ಡ್ರಾ ಟೈಪಲ್ಲಿ ನಿಮ್ಮನ್ನು ಆರಿಸಿ ಕಳಿಸ್ಬಿಟ್ಟಿದ್ದಾರೆ ಈ ಪುಕ್ಸಟ್ಟೆ ಭಾಗ್ಯಗಳಿಂದ. ನಿಮ್ಮ ವೈಯಕ್ತಿಕ ವರ್ಚಸ್ಸಿಂದ ಗೆದ್ದಿರುವಂಥದ್ದಲ್ಲ ನೀವಿಬ್ಬರು ಏನು ನಿಮ್ಮ ಸರ್ಕಾರ, ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಏನು 5 ಗ್ಯಾರಂಟಿಗಳು ಕೊಡ್ತಲ್ಲ ಪುಕ್ಸಟ್ಟೆ ಭಾಗ್ಯಗಳು, ಅದರಿಂದ ನೀವಿಬ್ಬರು ಗೆದ್ದಿರುವಂಥವ್ರು. ಜನರು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರುವಂಥದ್ದಲ್ಲ. ಪ್ರದೀಪ್ ಈಶ್ವರ್ ಅವರೇ, ನೀವೇನಾದ್ರು ಮಾತಾಡ್ಬೇಕಾದ್ರೆ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡ್ತಿರಲ್ಲ, ಯಾಕೆ? ನೀವು ಸುಧಾಕರ್ ಅವ್ರವ್ರು ಗೆದ್ದುಬಿಟ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತೇಳಿದ್ರಿ, ರಾಜೀನಾಮೆ ಕೊಟ್ರ ನೀವು? ಯಾಕೆ ನಿಮಗೆ ಮಾತಿನ ಮೇಲೆ ಅಷ್ಟು ಇದಿಲ್ವಾ, ಕ್ಲಾರಿಟಿ ಇಲ್ವಾ? ಏನಾದ್ರು ಮಾತಾಡಬೇಕಾದ್ರೆ ಒಂದು ಸ್ಪಷ್ಟೀಕರಣ ಇರಬೇಕು. ಮಾತಾಡಿದ ಮೇಲೆ ಅದು ಮಾತಿಗೆ ತಕ್ಕಂತೆ ನಿಲ್ಲಬೇಕು. ಅದನ್ನು ನಿಲ್ಲುವಂಥ ಯೋಗ್ಯತೆಯೂ ಇಲ್ಲ. ಯಾರ ಬಗ್ಗೆನಾರು ಮಾತಾಡಬೇಕಾದ್ರೆ ಅವರಪ್ಪಂದ ಅಂತ ಎಲ್ಲರಿಗೂ ಹೇಳ್ತಿರಲ್ಲ, ನಿಮ್ಮಪ್ಪಂದ? ಯಾರು ನಿಮ್ಮಪ್ಪನ ಮನೆಯಿಂದ ತಂದು ಕೊಡ್ತಾಯಿದ್ದೀರಾ? ನಮ್ಮ ತೆರಿಗೆ ಹಣದಿಂದ, ಸಾರ್ವಜನಿಕರ ತೆರಿಗೆ ಹಣದಿಂದ ನೀವು ಪುಕ್ಸಟ್ಟೆ ಭಾಗ್ಯ ಕೊಟ್ಟು ಗೆದ್ದಿರುವಂಥದ್ದು. ಅದನ್ನು ಬಿಟ್ಟು ಒಬ್ಬ ವ್ಯಕ್ತಿನ ನೀವು ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದು ಮಾಡ್ತಾಯಿದ್ದೀರಿ. ನೀವು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ನೀವೇನು ಕೋತಿ ಅಂತ ಕರೆದಿದ್ದೀರಲ್ಲ, ಅದು ಗುಡಿ ಕಟ್ಟಿದ್ರೆ ನಿಮಗೆ, ನೀವು ಸತ್ತಂಥ ಸಂದರ್ಭದಲ್ಲಿ ನಿಮಗೆ ಏನು ಕಟ್ತಾರೆ ಅನ್ನೋದನ್ನು ನೀವು ಉತ್ತರ ಕೊಡಬೇಕು. ಹಾಗೂ ಮದ್ದೂರು ಶಾಸಕರೇ, ತಾವು ಏನು ಹೇಳಿದಿರಿ, ಮಹಿಳೆಯರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಕಚ್ಚೆ ಎರ್ಕ ಅಂತ ಕಿರ್ಚ್ಕೊತಾ ಇದ್ದೀರಿ. ಕಚ್ಚೆ ಎರ್ಕ ಅಂತ ನೀವು ಅಷ್ಟೊಂದು ನಿಖರವಾಗಿ ಹೇಳಬೇಕು ಅಂತಂದರೆ ನೀವು ಯಾರನ್ನಾರು ಕಳಿಸ್ಕೊಟ್ಟಿದ್ರಾ? ಯಾರನ್ನು ಕಳಿಸ್ಕೊಟ್ಟಿದ್ರಿ? ಏನಾರು ಕಳಿಸ್ಕೊಟ್ಬಿಟ್ಟು ಏನಾರು ವೀಡಿಯೋ ಮಾಡ್ಕೊಂಡಿದ್ದೀರಾ? ಆ ಥರದ್ದು ಏನಾರು ಅಂತ ಕೆಲಸ ಏನಾರು ನೀವು ಮಾಡ್ತಾಯಿದ್ದೀರಾ? ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಸಂಸ್ಕೃತಿ ಕೆಸಿನೋ, ಜೂಜು, ಲಾಡ್ಜು, ಇಲ್ಲೇ ನೀವು ಅತಿ ಹೆಚ್ಚು ಕಾಲ ಕಳೆದಿರೋದು. ಯಾಕೆ ಅಂತ ಹೇಳಿದ್ರೆ, ಇದೇ ನೀವು ಗೆದ್ದಿರುವಂಥ ಕ್ಷೇತ್ರದಲ್ಲಿ ಮದ್ದೂರಲ್ಲಿ ಪ್ರೊಟೆಸ್ಟ್ ಮಾಡೋರೆ ಶಾಸಕರು ಕಾಣೆಯಾಗಿದ್ದಾರೆ ಅಂತೇಳಿ ಅವ್ರಿಗೆಲ್ಲ ಲಾಠಿ ತಗೊಂಡು ಒಡಿಸುವಂಥ ಕೆಲಸ ಮಾಡಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಫಾರಿನ್ಗೆ ಹೋಗ್ತಾ ಇರ್ತೀರಿ, ಅಲ್ಲಿ ಏನು ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀರಿ ಅಂತ ಗೊತ್ತಿಲ್ಲ. ಆದರೆ ನೀವು ಇಷ್ಟೊಂದು ನಿಖರವಾಗಿ ನೀವು ಕಚ್ಚೇರ್ಕ ಅಂತ ಹೇಳಬೇಕು ಅಂತಂದರೆ, ನೀವೇನೋ ಅದರದ್ದೇನಾದ್ರು ದಂಧೆ ಏನಾದ್ರು ಮಾಡ್ತಿದ್ರೆ ಸ್ಪಷ್ಟೀಕರಣ ಕೊಡಬೇಕು ನೀವು ಪ್ರೆಸ್ ಮೀಟಲ್ಲಿ. ಬರೀ ನೀವು ಏನೋ ಮಾತು ಬರುತ್ತೆ ಅಂತೇಳಿ ಮಾತಾಡುವಂಥದ್ದಲ್ಲ. ಮದ್ದೂರಿಗೆ ಬಂದಿರುವಂಥದ್ದು ಗಲಭೆ ಸೃಷ್ಟಿ ಮಾಡೋದಕ್ಕಲ್ಲ. ನಿಮ್ಮ ಸರ್ಕಾರ ಬ್ರದರ್ಸ್ ಅಂತ ಓಡಾಡ್ಕೊಂಡು ನಮ್ಮ ಹಿಂದೂಗಳ ಮೇಲೆ ಹಲ್ಲೆ ಮಾಡ್ತಾಯಿದ್ದಾರಲ್ಲ, ದೌರ್ಜನ್ಯ ಮಾಡ್ತಾಯಿದ್ದಾರಲ್ಲ, ಅದನ್ನು ತಡಿಲಿಕ್ಕೆ ಮತ್ತು ನಮ್ಮ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ಬಂದಿರುವಂಥದ್ದು. ಅದನ್ನು ತಿಳ್ಕೋಬೇಕಾಗ್ತದೆ. ಅಷ್ಟೂ ತಿಳುವಳಿಕೆ ಇಲ್ದವ್ರನ್ನ ನಿಮ್ಮನ್ನ ಶಾಸಕರನ್ನಾಗಿ ಆಯ್ಕೆ ಮಾಡೋದಾರಲ್ಲ, ಆ ಜನಗಳನ್ನ ನಾನು ದಡ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನೀವು ಬುರ್ಕಾ ಹಾಕ್ಕೊಂಡು ಓಡಾಡುವಂಥ ಸಂದರ್ಭ ಬರ್ತದೆ. ಯಾಕೆ ಅಂತ ಹೇಳಿದರೆ, ನಿಮ್ಮ ಸೋಲಿಸಿ ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಕಾಂಗ್ರೆಸ್ ಅವ್ರು ಏನಾರು ಮರ್ಯಾದೆ ಉಳಿಸ್ಕೋಬೇಕು ಅಂತಂದರೆ ನಿಮ್ಮಿಬ್ಬರಿಗೂ ಕೂಡ ಈ ಸತ ಚುನಾವಣೆಯಲ್ಲಿ ಟಿಕೆಟ್ ಕೊಡಬಾರ್ದು. ಕೊಡದೇ ಇದ್ದರೆ ಆವಾಗ ನಿಮ್ಮ ಮರ್ಯಾದೆ ಉಳಿತದೆ. ಇಲ್ಲ ಅಂತೇಳಿದ್ರೆ ನೀವಿಬ್ಬರು ಸೋತು ಸುಣ್ಣ ಆಗಿ ಬುರ್ಕಾ ಹಾಕೊಂಡು ನಿಮ್ಮ ಕ್ಷೇತ್ರಗಳಲ್ಲಿ ಓಡಾಡುವಂಥ ಸಂದರ್ಭ ಬರ್ತದೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಅವರಿಬ್ಬರಿಗೂ ಕೂಡ ನಾನು ತಿಳಿಸ್ತಾ ಇದ್ದೀನಿ.